ಇಂದು ದಾವಣಗೆರೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ ಸಮರ್ಥ ಅವರ ತಾಯಿಯವರಾದ ದಾವಣಗೆರೆಯ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನ ಪರವಾಗಿ ಚುನಾವಣಾ ಪ್ರಚಾರ ಮಾಡುವುದರ ಮೂಲಕ ಅವರ ಗೆಲುವಿಗಾಗಿ ಶ್ರಮ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸಂಚಾರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಮರ್ಥ ಅವರು ದಾವಣಗೆರೆಗೆ ಸಮರ್ಥವಾದಂತಹ ಅಭ್ಯರ್ಥಿಯಾಗಿದ್ದಾರೆ ಅಂತ ತಿಳಿಸಿದರು. ಬರುವ ಚುನಾವಣೆಯಲ್ಲಿ ಮತದಾರರು ಯಾವ ಅಭ್ಯರ್ಥಿಗೆ ಮತವನ್ನು ಹಾಕಿ ವಿಜಯ ಮಾಲೆ ಹಾಕುವವರು ಕಾದು ನೋಡೋಣ. ಕರ್ನಾಟಕ ಸಂಚಾರಿ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ನಮ್ಮ ದಾವಣಗೆರೆಯ ಚುನಾವಣಾ ರಣಕಣದಲ್ಲಿ ಅತಿ ಹೆಚ್ಚಿನ ಬಲಿಷ್ಠರು ಬಲಾಢ್ಯರು ಅಂತಾನೆ ಹೇಳಬೇಕು. ಸಮರ್ಥ ಅವರು ಈ ಒಂದು ಚುನಾವಣಾ ರಣಕಣದಲ್ಲಿ ಇದ್ದಾರೆ. ಹಾಗೆ ನಮ್ಮ ಮೇಡಮ್ ಅವರು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ದಾವಣಗೆರೆಯ ಸಂಸದರು, ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಯಾವುದೇ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸುವಂತಹ ಒಂದು ಸದೃಢತೆ ಅಂತ ನಾನು ಮೇಡಮ್ ಅವ್ರ ಬಗ್ಗೆ ಹೇಳ್ಬೋದು. ನಮಗೆ ಕೂಡ ಹಲವಾರು ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬಾ ಸ್ಪಂದನೆಯನ್ನು ಮಾಡಿದ್ದಾರೆ. ಸೊ ಇವಾಗ ಅವರು ತಮ್ಮ ಮಗನ ಈ ಒಂದು ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ. ಅವರ ಮುಂದಿನ ನಡೆನುಡಿಗಳೇನು, ಸಮರ್ಥರು ದಾವಣಗೆರೆಗೆ ಒಂದು ಸಮರ್ಥ ಅಭ್ಯರ್ಥಿ ಅಂತ ಹೇಳೋದು ಪ್ರತಿಯೊಬ್ಬ ನಾಗರಿಕರು ಕೂಡ ದಾವಣಗೆರೆಯಲ್ಲಿ ಇದೇ ಮಾತನ್ನ ಹೇಳ್ತಿದ್ದಾರೆ. ಸೊ ನಾವು ನಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀವಿ. ಮೇಡಮ್ ನಮಸ್ತೆ, ನಮ್ಮ ಕರ್ನಾಟಕ ಸಂಚಾರ ನ್ಯೂಸ್ ಚಾನೆಲ್. ಸೊ ಗಂಟೆಯಿಂದ ನಾವು ನಮ್ಮ ಚಾನಲ್ ರೆಡಿ ಆಗ್ತೀವಿ. ಸಮರ್ಥ ಅವ್ರ ಬಗ್ಗೆ ನಿಮ್ಮ ಯಾರಿಗೆ ಮಾತಾಡ್ತೀವಿ? ಸಮರ್ಥ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಅದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಯಿತು, ಯೂಟ್ಯೂಬ್ ಚಾನೆಲ್ ಮಾಧ್ಯಮ ಅನ್ನೋದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಗಂಭೀರ ಪ್ರಭಾವ ಬೀರ್ತದೆ. ಸೊ ಇಲ್ಲಿ ಸಮರ್ಥ ಬಗ್ಗೆ ಹೇಳಬೇಕು ಅಂದರೆ ಎಜುಕೇಷನ್ ಎಲ್ಲ ಹೈಯರ್ ಎಜುಕೇಷನ್ ಯುಕಿನೆಲ್ಲ ಅದಾದ 2019 ಅವರು ದಾವಣಗೆರೆ ಬಂದರು. ಅವರು ಫೈನಲ್ ಇಯರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸ್ಕೊಂಡು ಅದಾದಮೇಲೆ 2 ಚುನಾವಣೆ, MLA ಚುನಾವಣೆಗಳು, ಒಂದು MP ಚುನಾವಣೆ ಸಕ್ರಿಯವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆ ಓಡಾಡ್ತಾರೆ. ಆಮೇಲೆ ತದನಂತರ ಪಾರ್ಟಿ ಫಂಕ್ಷನ್ಸ್ ಆಯಿತು ಮತ್ತು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅದರಲ್ಲೂ ಭಾಗಿಯಾದರು. ಸೊ ಕಾರ್ಯಕರ್ತರಲ್ಲಿ ಒಂದು ಸ್ಪೆಷಲಿ ಯೂತ್ ಕಾಂಗ್ರೆಸ್ನಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಬಂದಿದೆ. ಅದೇ ರೀತಿ ದೆಹಲಿಯಲ್ಲಿ ನನ್ನ ಪಾರ್ಲಿಮೆಂಟ್ರಿ ವಾಯ್ಸ್ ಅಲ್ಲೂ ಕೂಡ ಅಸಿಸ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಎಲ್ಲ ಅನುಭವ ಇದೆ. ಜೊತೆಗೆ ಇವತ್ತು ದಕ್ಷಿಣ ಕ್ಷೇತ್ರ ಅಪ್ಪಾಜಿಯವರ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಸೊ ಈ ಭದ್ರಕೋಟೆಯಲ್ಲಿ ಯಾವ ವ್ಯಕ್ತಿ ನಿಲ್ಲಿಸಿದರೆ ಗೆಲ್ಲುವಂತಹ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಮೇರೆಗೆ ಸಮೀಕ್ಷೆ KPCC ಸಮೀಕ್ಷೆ ಮಾಡಿದ್ದು. ಅಸಮರ್ಥರಲ್ಲ ತುಂಬಾ, ಯಾಕಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಪಡೆದಿರುವುದಲ್ಲದೆ ಈಗ ಅವರು ಮನೆಯೇ ಒಂದು ರಾಜಕೀಯ ಕಣ. ಪ್ರತಿದಿನನೂ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿದಿನ ತುಂಬಾ ಜನಗಳು ಬಡವರು ಆಗಿರ್ಬೋದು ಎಲ್ಲಾ ಕಷ್ಟಗಳನ್ನ ಕೇಳ್ಕೊಂಡು ಬಂದಿದ್ದಾರೆ. ಸೊ ಇದಕ್ಕಿಂತ ಹೆಚ್ಚಿನ ಆದಂತ ಅವರಿಗೆ ತರಬೇತಿ ಅವಶ್ಯಕತೆ ಇರೋದಿಲ್ಲ. ತುಂಬಾ ತಲತಲಾಂತರದಿಂದ ಈಗ ನಮ್ಮ ಸಮರ್ಥ ಅವರು 3ನೇ ತಲೆಮಾರಿನಲ್ಲೂ ಕೂಡ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಮರ್ಥ ಅವ್ರನ್ನ ಸಮರ್ಥ ಅಂತ ಹೇಳಕ್ಕೆ ನನ್ಗೆ ಇಷ್ಟ ಆಗ್ತಿಲ್ಲ, ಜೂನಿಯರ್ SS ಅಂತಾನೆ ನಾವು ಮಾಧ್ಯಮದಲ್ಲಿ ಅವರನ್ನ ಕನ್ಸಿಡರ್ ಮಾಡ್ತೀವಿ. ನಮ್ಮ ನಮ್ಮ ಮಲ್ಲಿಕಾರ್ಜುನ್ ಸರ್ ಎಷ್ಟು ಸಮರ್ಥರಾಗಿದ್ರು, ಹಾಗೆ ಅವರ ತಂದೆಯವರು ನಮ್ಮ ಶಿವಶಂಕರಪ್ಪ ಅಪ್ಪಾಜಿ ಅವರು ಕೂಡ ದಾವಣಗೆರೆಯ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಮಾಡಿದ್ರು. ಅವರ ಮೊಮ್ಮಗ ಆಗಿರ್ತಕ್ಕಂಥ ನಮ್ಮ ಜೂನಿಯರ್ SS ಅವರು ಕೂಡ ದಾವಣಗೆರೆ ಭದ್ರಕೋಟೆಯನ್ನ ಮುಂದೆ ತಗೊಂಡೋಗಿ ಅವರ ಸಾರಥ್ಯದಲ್ಲಿ ನಡೆಸ್ತಾರೆ ಅಂತೇಳಿ ನಾನು ಈ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸುತ್ತೇನೆ. ದಾವಣಗೆರೆ ಮತದಾರ ಬಾಂಧವರಲ್ಲಿ ನನ್ನದೊಂದು ವಿನಂತಿ, ನಮ್ಮ ಒಂದು ಈಗ ನಮ್ಮ ಮೇಡಮ್ ಅವರಿಗೆ ನಾವು ಸಂಸದರಾಗಿ ಆಯ್ಕೆ ಮಾಡಿದ್ದೀವಿ. ಸೊ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ದಾವಣಗೆರೆ ಕಾಣ್ತಾ ಇದೆ. ಹಾಗೆ ಸಮರ್ಥ ಅವರನ್ನು ಕೂಡ ನಾವು ಇನ್ನೊಮ್ಮೆ ಅವರಿಗೆ ಅಧಿಕಾರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಏಕೆಂದ್ರೆ ವಿದ್ಯಾಭ್ಯಾಸ ಒಂದು ಅವರು ನೋಡಿರ್ಬೋದು ನೀವು ಸರಳತೆಯನ್ನ, ಸಮರ್ಥ ಅವರ ಸರಳತೆಯನ್ನ ನಾವು ಕೂಡ ತುಂಬಾ ವೀಕ್ಷಿಸಿದೀವಿ. ಸೊ ಇದು ಇನ್ನೊಮ್ಮೆ ಹೇಳಬೇಕಂದ್ರೆ ಮೇಡಮ್ ಸಮರ್ಥ ಅವರು ಗೆದ್ರೆ ದಾವಣಗೆರೆ ಅವರಿಂದ ನಮ್ಗೆ ಏನ್ ನಿರೀಕ್ಷೆ ಇದೆ? ನಿರೀಕ್ಷೆ ಅಂದ್ರೆ ಒಟ್ಟಾರೆ ಅಭಿವೃದ್ಧಿ, ಪ್ರಯಾರಿಟಿ ಅಭಿವೃದ್ಧಿ ಆಗಬೇಕು. ಮುಂದುವರೆದ ಕಾಮಗಾರಿಗಳು ಅಪ್ಪಾಜಿ ಅವರು ಒಂದು ಹಂತಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೇಸ್ ನಲ್ಲಿ ನಾವು ಏನ್ ಮಾಡಬೇಕಾಗಿದೆ, ಈಗ
ಹೈಯರ್ ಎಜುಕೇಶನ್ ಕೇಳ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಆದ್ಯತೆ ಕೊಟ್ಟು ಒಳ್ಳೆ ಆಸ್ಪತ್ರೆಗಳು ಬಂದು ಇನ್ನೂ ಅನುಕೂಲ ಆಗುತ್ತೆ ಮಾನವ ಜನತೆಗೆ. ಸೊ ಮುಂದುವರೆದ ಅಭಿವೃದ್ಧಿ ಕಾಮಗಾರಿಗೆ ಸಮರ್ಥವರು ಆದ್ಯತೆ ಕೊಡ್ತಾರೆ. ಜೊತೆಗೆ ಜನಪರ ಆಡಳಿತ ಪ್ರಯಾರಿಟಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೆಚ್ಚಿನ ಅಭಿವೃದ್ಧಿ ಕಾಣಲಿದೆ ಅಂತ ಹೇಳಿದ್ದಾರೆ. ಸೊ ದಾವಣಗೆರೆಯಿಂದ ಲಕ್ಷ್ಮೀದೇವಿ, ಕರ್ನಾಟಕ ಸಂಚಾರಿ CEO. ಧನ್ಯವಾದ. Audio Jungle.